ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ದ್ರೌಪದಿ ಈ ಪ್ರಹ್ಲಾದ ಮತ್ತು ಬಲಿಯ ಒಂದು ಇತಿಹಾಸದ ಪ್ರಸಂಗವನ್ನು ಈ ಧರ್ಮರಾಯನಿಗೆ ಹೇಳಿದ. ಭಕ್ತ ಪ್ರಹ್ಲಾದ ನಮಗೆ ಗೊತ್ತಿದೆ, ಹಿರಣ್ಯಕಶಿಪುವಿನ ಮಗ, ಮಹಾವಿಷ್ಣು ಭಕ್ತ. ಅವನ ಮೊಮ್ಮಗ ಈ ಬಲಿ ಚಕ್ರವರ್ತಿ. ಮುಂದೆ ಈ ವಾಮನ ಅವತಾರದಿಂದ ಪಾತಾಳಕ್ಕೆ ವಿಷ್ಣುವಿನಿಂದ ತಳ್ಳಲ್ಪಟ್ಟವನು. ಈ ಬಲಿ ಚಕ್ರವರ್ತಿ ಒಮ್ಮೆ ತಮ್ಮ ತಾತ ಪ್ರಹ್ಲಾದನನ್ನು ಅವನ ಬಳಿ ಬಂದು ಒಂದು ಸಂದೇಹವನ್ನು ಕೇಳಿದ. ತಾತ, ಪೂಜ್ಯರೇ, ಕೋಪ ಅಥವಾ ಕ್ಷಮೆ ಈ ಎರಡರಲ್ಲಿ ಯಾವುದಕ್ಕೆ ಹೆಚ್ಚಿನ ಮಹತ್ವ, ಯಾವುದು ಒಳ್ಳೆಯದು ಎಂದು ಕೇಳಿದ. ಆಗ ಪ್ರಹ್ಲಾದ ಹೇಳಿದ, ಮಗು, ನಾನು ಹೇಳುತ್ತೇನೆ ಕೇಳು, ಎರಡರ ದುಷ್ಪರಿಣಾಮಗಳನ್ನು ನಾನು ಹೇಳುತ್ತೇನೆ. ಯಾವಾಗಲೂ ಕ್ಷಮೆಯನ್ನು ಕೊಡುವ ವ್ಯಕ್ತಿ, ಆ ವ್ಯಕ್ತಿ ಅಂತಹ ರಾಜ. ಅವನಿಗೆ ಅವನ ಶತ್ರುಗಳಿರಲಿ, ಅವನ ಬಂಧು ಮಿತ್ರರಿರಲಿ, ಸೇವಕರಿರಲಿ, ಒಂದು ಪ್ರಾಣಿಯಾಗಲಿ, ಅವನಿಗೆ ಯಾವ ಮರ್ಯಾದೆಯನ್ನು ಕೊಡುವುದಿಲ್ಲ. ಏಕೆಂದರೆ ಅವನು ಎಲ್ಲ ಅಪರಾಧಗಳನ್ನು ಕ್ಷಮಿಸುತ್ತಾನೆ ಎಂದು ಅವರಿಗೆ ಗೊತ್ತು. ಸೇವಕರು, ಅವನ ಬಂಧು ಮಿತ್ರರು ಅವನನ್ನು ದುರುಪಯೋಗಪಡಿಸಿಕೊಳ್ಳಲೇ ನೋಡುತ್ತಿರುತ್ತಾರೆ. ಅವನ ಬಳಿ ಇರುವ ಐಶ್ವರ್ಯ, ಆ ಐಶ್ವರ್ಯ ಧನರಾಶಿ ಇರಬಹುದು, ವಜ್ರ ವೈಡೂರ್ಯಗಳಿರಬಹುದು, ಅವನ ವಸ್ತ್ರಗಳೇ ಇರಬಹುದು, ಅಥವಾ ಭಕ್ಷ್ಯ ಭೋಜ್ಯಗಳೇ ಇರಬಹುದು, ಅವೆಲ್ಲವನ್ನು ತಾವು ತೆಗೆದುಕೊಳ್ಳಲು ಅಥವಾ ಸಮಯ ಬಂದಾಗ ಅದನ್ನು ದುರುಪಯೋಗಪಡಿಸಿಕೊಳ್ಳಲೇ ನೋಡುತ್ತಿರುತ್ತಾರೆ. ಅಂತಹ ರಾಜನಿಗೆ ಸೇವಕರು ಮರ್ಯಾದೆಯನ್ನು ಕೊಡುವುದಿಲ್ಲ. ಅಂತಹ ರಾಜನ ಪತ್ನಿಯನ್ನು ಕೆಲವು ದುಷ್ಟರೂ ಸಹ ಪಡೆಯಲು ಇಚ್ಛಿಸುತ್ತಾರೆ. ಅವನ ಪತ್ನಿಯೂ ಸಹ ಅವನ ಈ ಸ್ವಭಾವದಿಂದ ಸ್ವಚ್ಛಂದಳಾಗಿ ಇರಲು ಬಯಸುತ್ತಾಳೆ, ತನ್ನ ಮನ ಬಂದಂತೆ ಇರಲು ಬಯಸುತ್ತಾಳೆ. ಅವನ ಪತ್ನಿ, ಮಕ್ಕಳು ಅವನು ಹೇಳಿದಂತೆ ಕೇಳುವುದಿಲ್ಲ. ಈಗ ಒಬ್ಬ ಮನುಷ್ಯನಿಗೆ ಗೌರವ ಮತ್ತು ಮರ್ಯಾದೆಯ ಮುಖ್ಯ. ಆ ಗೌರವ ಮರ್ಯಾದೆ ಇಲ್ಲದಿದ್ದ ಪಕ್ಷದಲ್ಲಿ ಆ ಮನುಷ್ಯ ಬದುಕಿದ್ದು ಸತ್ತಂತೆಯೇ ಸರಿ. ಈ ರೀತಿಯ ದುಷ್ಪರಿಣಾಮಗಳು ಯಾವಾಗಲೂ ಕ್ಷಮೆಯನ್ನೇ ಕೊಡುವ ಒಬ್ಬ ರಾಜನಿಗೆ ಅಥವಾ ವ್ಯಕ್ತಿಗೆ ಆಗುತ್ತದೆ ಎಂದ ಪ್ರಹ್ಲಾದ. ನಂತರ ಹೇಳಿದ, ಮಗು, ಈಗ ನಾನು ಹೇಳುತ್ತೇನೆ ಕೇಳು. ಒಬ್ಬ ಸದಾ ಕೋಪದಲ್ಲಿ ಇರುವ ಸ್ವಭಾವದ ಮನುಷ್ಯ, ಅವನಿಂದ ಏನಾಗುತ್ತದೆ ಎಂದು, ಸದಾ ಕೋಪದಲ್ಲಿ ಇರುವ ಮನುಷ್ಯನಿಗೆ ವಿವೇಚನೆ ಕಡಿಮೆ ಇರುತ್ತದೆ, ಅಥವಾ ಕೆಲವು ಸಂದರ್ಭಗಳಲ್ಲಿ ಇರುವುದೇ ಇಲ್ಲ. ಅವನ ಶತ್ರುಗಳಿರಲಿ, ಅವನ ಬಂಧು ಮಿತ್ರರಿಗೂ ಸಹ ಅವನು ಇಲ್ಲ ಹೊರಟಾಗಿ ಯಾವುದೇ ದಯಾ ದಾಕ್ಷಿಣ್ಯಗಳಿಲ್ಲದೆ ಮಾತನಾಡುತ್ತಾನೆ ಮತ್ತು ಅವರನ್ನು ಬಲು ಕ್ರೂರವಾಗಿ ಶಿಕ್ಷಿಸುತ್ತಾನೆ. ಅವನು ಕೊಲೆಯನ್ನು ಮಾಡಲು ಸಹ ಹೇಸುವುದಿಲ್ಲ. ಅವನು ಅಂತಹ ಮನುಷ್ಯ ಈ ಹಾವು ಮನೆಯಲ್ಲಿ ಇಟ್ಟುಕೊಂಡ ಹಾಗೆ ಇರುತ್ತಾನೆ. ಆಗ ಅವನ ಬಂಧು ಮಿತ್ರರು ಇತರರು ಸಹ ಅವನನ್ನು ದ್ವೇಷಿಸಲು ಪ್ರಾರಂಭ ಮಾಡುತ್ತಾರೆ, ಅವನಿಗೆ ವೈರಿಗಳಾಗಿ ಬಿಡುತ್ತಾರೆ. ಅವನಿಗೆ ಈ ಐಶ್ವರ್ಯ ಹಾನಿಯು, ಮಾನ ಹಾನಿಯೂ ಸಹ ಉಂಟಾಗುತ್ತದೆ. ಈ ರೀತಿಯ ದುಷ್ಪರಿಣಾಮಗಳು ಈ ಸದಾ ಕೋಪಿಷ್ಠರಾಗಿರುವ ಮನುಷ್ಯರಿಗೆ ಆಗುತ್ತದೆ. ಈಗ ನಾನು ಅವುಗಳನ್ನು ಹೇಗೆ ಉಪಯೋಗಿಸಬೇಕು ಎನ್ನುವುದನ್ನು ಹೇಳುತ್ತೇನೆ, ಕೇಳು ಬಲಿ ಚಕ್ರವರ್ತಿ ಎಂದು ಹೇಳಿದ. ಅವನು ಹೇಳಿದ, ಸಾಮಾನ್ಯವಾಗಿ ಮೊದಲನೆಯ ಅಪರಾಧವನ್ನು ಒಬ್ಬರು ಕ್ಷಮಿಸಬಹುದು, ಎರಡನೆಯ ಅಪರಾಧಕ್ಕೆ ಶಿಕ್ಷೆಯಾಗಬೇಕು. ಈಗ ಯಾರಾದರೂ ನಮಗೆ ಹಿಂದೆ ಉಪಕಾರವನ್ನು ಮಾಡಿದ್ದರೆ, ಸೇವೆಯನ್ನು ಮಾಡಿದ್ದರೆ, ಅದನ್ನು ಜ್ಞಾಪಿಸಿಕೊಂಡು ಮೊದಲನೆಯ ಅಪರಾಧವನ್ನು ನಾವು ಕ್ಷಮಿಸಬಹುದು.
ಆದರೆ ಎರಡನೆಯ ಅಪರಾಧಕ್ಕೆ ತಕ್ಕದಾಗಿ ಅದಕ್ಕೆ ಆ ಅಪರಾಧಕ್ಕೆ ಶಿಕ್ಷೆಯನ್ನು ಕೊಡಬೇಕಾಗುತ್ತದೆ. ಯಾರೋ ಒಬ್ಬ ತಿಳಿಯದೆ ಅಜ್ಞಾನದಿಂದ ಮಾಡಿದ ಅಪರಾಧಕ್ಕೆ ಕ್ಷಮೆ ಇರುತ್ತದೆ. ಆದರೆ ತಿಳಿದು ಅಪರಾಧವನ್ನು ಮಾಡಿ ಮತ್ತೆ ನಾನು ಅಪರಾಧವನ್ನು ತಿಳಿಯದೇ ಮಾಡಿದೆ ಎನ್ನುವ ಹೇಳುವ ಮನುಷ್ಯನನ್ನು ಕ್ರೂರವಾಗಿ ಶಿಕ್ಷಿಸಬೇಕು. ಮತ್ತು ಯಾವುದೇ ದೇಶ ಅಂದರೆ ಸ್ಥಳ, ಕಾಲ ಅಂದರೆ ಸಂದರ್ಭ, ಇವುಗಳನ್ನು ನೋಡಿಕೊಂಡು ಆ ವ್ಯಕ್ತಿಗೆ ಕ್ಷಮೆಯನ್ನು ಶಿಕ್ಷೆಯನ್ನು ನಾವು ರಾಜನು ಕೊಡಬೇಕಾಗುತ್ತದೆ. ಕೆಲವು ಸಾರಿ ಸುತ್ತಮುತ್ತಲಿದ್ದವರ ಜನಗಳ ಅಪೇಕ್ಷೆಯ ಮೇರೆಗೆ ಕ್ಷಮಿಸುವ ಪ್ರಸಂಗವೂ ಬಂದರೂ ಬರಬಹುದು. ಇವೆಲ್ಲವನ್ನೂ ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಒಬ್ಬ ಯಾರದೋ ಒತ್ತಾಯದಿಂದ ತನ್ನ ಇಷ್ಟಕ್ಕೆ ಅನುಗುಣವಾಗಿಲ್ಲದೆ ಅಪರಾಧವನ್ನು ಮಾಡಿದರೂ ಮಾಡಬಹುದು. ಅಂತಹ ಸಂದರ್ಭದಲ್ಲಿ ಸೂಕ್ತವಾಗಿ ಅವೆಲ್ಲವನ್ನು ವಿಚಾರಿಸಿ ಶಿಕ್ಷೆಯನ್ನು ಕೊಡಬೇಕಾಗುತ್ತದೆ ಮಗು ಎಂದು ಪ್ರಹ್ಲಾದ ಈ ಎಲ್ಲ ವಿವರಣೆಯನ್ನು ತನ್ನ ಮೊಮ್ಮಗ ಬಲಿಗೆ ನೀಡಿ. ಆಗ ಇದೆಲ್ಲವನ್ನು ದ್ರೌಪದಿ ಯುಧಿಷ್ಠಿರನಿಗೆ ಹೇಳಿದ. ನಂತರ ಹೇಳಿದಳು, ಮಹಾರಾಜ, ಈ ದುರ್ಯೋಧನ ಕುತಂತ್ರಿ, ಕುಬುದ್ಧಿಯುಳ್ಳವನು. ಅವನು ಈಗ ಅಷ್ಟೇ ಅಲ್ಲ, ಹಿಂದೆಯೂ ಬಹಳ ಸಾರಿ ಅಪರಾಧವನ್ನು ಮಾಡಿದ್ದಾನೆ. ಅವನು ಬಾಲ್ಯದಲ್ಲಿದ್ದಾಗಲೇ ಭೀಮನಿಗೆ ವಿಷ ಕೊಟ್ಟು ಸಾಯಿಸಲು ನೋಡಿದ್ದಾನೆ. ಅರಗಿನ ಅರಮನೆಯಲ್ಲಿ ಎಲ್ಲರನ್ನೂ ಸುಟ್ಟು ಹಾಕಲು ಪ್ರಯತ್ನಿಸಿದ್ದಾನೆ. ಹೀಗೆ ಮೇಲೆ ಮೇಲೆ ಅಪರಾಧಗಳನ್ನು ಮಾಡಿದ್ದಾನೆ ಮಹಾರಾಜ. ಅಂತಹವನಿಗೆ ಶಿಕ್ಷೆಯನ್ನು ಕೊಡಲೇಬೇಕು. ಕ್ಷಮಿಸುವುದು ಒಳ್ಳೆಯದೇ ಅಲ್ಲ. ಈಗ ನಾವು ಬಲ ಪ್ರಯೋಗವನ್ನು ಮಾಡುವುದಕ್ಕೆ ಸಕಾಲವಾಗಿದೆ ಮಹಾರಾಜ ಎಂದು ಈ ದ್ರೌಪದಿ ನುಡಿದಳು. ಇದನ್ನೆಲ್ಲವನ್ನು ಯುಧಿಷ್ಠಿರ ಸಾವಧಾನವಾಗಿ ಮುಗುಳ್ನಗೆಯೊಂದಿಗೆ ಕೇಳಿಸಿಕೊಳ್ಳುತ್ತಾ ಇದ್ದ. ನಂತರ ಅವನು ಖಚಿತವಾದ ಶಾಂತವಾದ ಸ್ವರದೊಂದಿಗೆ ಅವನು ನುಡಿದ, ಓ ಪ್ರಿಯ ದ್ರೌಪದಿ, ನೀನು ಹೇಳಿದ್ದೆಲ್ಲವನ್ನು ನಾನು ಕೇಳಿಸಿಕೊಂಡೆ. ಆದರೆ ನಿನ್ನ ಮಾತಿಗೆ ನನ್ನ ಸಮ್ಮತಿ ಇಲ್ಲ ದ್ರೌಪದಿ. ಕೋಪವೇ ಎಲ್ಲದಕ್ಕೂ ಮೂಲ. ಎಲ್ಲ ಪಾಪಕ್ಕೂ ಮೂಲ ಕಾರಣವೇ ಕೋಪ. ಕೋಪವೇ ಅನರ್ಥಕ್ಕೆ ಕಾರಣ. ಕೋಪವಿದ್ದ ವ್ಯಕ್ತಿ ಅವನಿಗೆ ವಿವೇಚನೆಯೇ ಇರುವುದಿಲ್ಲ. ಅವನು ಆಡಬಾರದ ಮಾತುಗಳನ್ನು ಆಡುತ್ತಾನೆ, ಮಾಡಬಾರದ ಕಾರ್ಯಗಳನ್ನು ಮಾಡುತ್ತಾನೆ. ವಧೆಗೆ ಅರ್ಹರಲ್ಲದವರನ್ನೂ ಸಹ ಅವನು ವಧೆ ಮಾಡುತ್ತಾನೆ. ತನ್ನ ಗುರುವನ್ನೇ ನಿಂದಿಸುತ್ತಾನೆ ಅಥವಾ ಕೊಲ್ಲಬಹುದು. ಅವನು ತನ್ನ ಹಿರಿಯರಿಗೂ ಮರ್ಯಾದೆಯನ್ನು ಕೊಡುವುದಿಲ್ಲ. ಕೋಪ ಬಂದಾಗ ಅವರನ್ನೂ ನಿಂದಿಸುತ್ತಾನೆ, ಅವರನ್ನೂ ಕೊಲ್ಲಬಹುದು. ಇಂತಹದ್ದಕ್ಕೆ ಕೋಪ ಕಾರಣವಾಗುತ್ತದೆ. ಪ್ರಪಂಚದಲ್ಲಿ ಎಲ್ಲರೂ ಕೋಪವನ್ನೇ ಅನುಸರಿಸಿದರೆ ತಂದೆ ಮಕ್ಕಳನ್ನು ಸಂಹಾರ ಮಾಡುತ್ತಾರೆ, ಮಕ್ಕಳು ತಂದೆಯನ್ನೇ ಕೊಲ್ಲುತ್ತಾರೆ. ಪತಿ ಪತ್ನಿಯನ್ನು ಕೊಲ್ಲಬಹುದು, ಪತ್ನಿ ಪತಿಯನ್ನೇ ಕೊಲ್ಲಬಹುದು. ಹೀಗಾದರೆ ಪ್ರಪಂಚದಲ್ಲಿ ಶಾಂತಿ ಹೇಗೆ ನೆಲೆಸುವುದಕ್ಕೆ ಸಾಧ್ಯ? ಸೃಷ್ಟಿ ಹೇಗೆ ಮುಂದುವರಿಯುವುದಕ್ಕೆ ಸಾಧ್ಯ? ಕೋಪ ಯಥಾಚಿತ್ ಒಳ್ಳೆಯದಲ್ಲ. ಬ್ರಹ್ಮನ ಮಗ ಕಶ್ಯಪರು ಹೇಳಿದ್ದಾರೆ ಒಂದು ಶ್ಲೋಕದಲ್ಲಿ. ಆ ಶ್ಲೋಕದ ಅರ್ಥವನ್ನು ಹೇಳುತ್ತೇನೆ. ಕಶ್ಯಪರು ಹೇಳಿದ್ದಾರೆ, ದ್ರೌಪದಿ, ಈ ಕ್ಷಮೆಯೇ ವೇದಗಳು, ಕ್ಷಮೆಯೇ ಶಾಸ್ತ್ರಗಳು, ಕ್ಷಮೆಯೇ ಸ್ಮೃತಿಗಳು, ಕ್ಷಮೆಯೇ ಯಜ್ಞ ಯಾಗಾದಿಗಳು, ಕ್ಷಮೆಯೇ ಶಾಂತಿ ಎಂದು ಅವರು ಹೇಳಿದ್ದಾರೆ. ದ್ರೌಪದಿ, ಕೆಲವು ಈ ಯಜ್ಞದಿಂದ ಒಂದಷ್ಟು ಫಲಗಳಿದೆ, ಯಾಗದಿಂದ ಫಲಗಳಿದೆ, ದಾನದಿಂದ ಫಲಗಳಿದೆ. ಆದರೆ ಕ್ಷಮೆಯಿಂದ ಅತ್ಯುನ್ನತ ಲೋಕವಾದ ಬ್ರಹ್ಮಲೋಕವೂ ಸಹ ಲಭಿಸುತ್ತದೆ. ಕ್ಷಮೆಯನ್ನು ಎಲ್ಲರೂ ಅನುಸರಿಸಬೇಕು. ಭೀಷ್ಮ, ದ್ರೋಣ,
ಕೃಪಾಚಾರ್ಯ, ವಿದುರ, ಯುಯುತ್ಸು ಎಲ್ಲರೂ ಕ್ಷಮೆಗೆ ಪ್ರಾಧಾನ್ಯವನ್ನು ಕೊಡುತ್ತಾರೆ. ಅದೇಕೆ ಕೃಷ್ಣನೂ ಸಹ ಶಾಂತಿಯನ್ನೇ ಪ್ರಚೋದಿಸುತ್ತಾನೆ. ದ್ರೌಪದಿ, ಪ್ರಪಂಚದಲ್ಲಿ ಎರಡು ರೀತಿಯ ಜನರಿದ್ದಾರೆ. ಒಬ್ಬರು ಒಂದು ತರಹದ ಜನ ದುರ್ಬಲರು, ಅಂದರೆ ಬಲಹೀನರು, ಶಕ್ತಿಹೀನರು. ಇನ್ನೊಬ್ಬನು ಬಲವಂತವಾದವರು, ಅಂದರೆ ಬಲ ಉಳ್ಳವರು. ಈ ಶಕ್ತಿಹೀನ ಅಥವಾ ದುರ್ಬಲರು ಕ್ಷಮೆಯನ್ನು ಅವರು ಅನುಸರಿಸಲೇಬೇಕು, ಇಲ್ಲದಿದ್ದರೆ ಅವರಿಗೆ ಇಹದಲ್ಲೇ ದುರ್ಗತಿ ಉಂಟಾಗುತ್ತದೆ. ದ್ರೌಪದಿ ಬಲವಂತನಾದವನು, ಅವನು ಕೋಪದ ಸ್ವಭಾವದಲ್ಲಿದ್ದರೆ ಅವನಿಗೆ ಪರದಲ್ಲಿ ದುರ್ಗತಿ ನಿಶ್ಚಿತವಾಗಿ ಇರುತ್ತದೆ. ಈ ಬಲವಂತನಾದವನು ಕೋಪವನ್ನು ನಿಗ್ರಹಿಸಿದರೆ ಮಾತ್ರ ಅವನಿಗೆ ಇಹದಲ್ಲೂ ಪರದಲ್ಲೂ ಎರಡರಲ್ಲೂ ಸದ್ಗತಿ ಉಂಟಾಗುತ್ತದೆ. ದ್ರೌಪದಿ ಯಾವಾಗಲೂ ಧೀರನಾದವನೇ ಕೋಪವನ್ನು ನಿಗ್ರಹಿಸಬಲ್ಲವನು, ಕ್ಷಮೆಯನ್ನು ಕೊಡಬಲ್ಲವನು. ಶೂರನಾದ ವ್ಯಕ್ತಿಯೇ ಆಗಿರುತ್ತಾನೆ, ಅವನು ದುರ್ಬಲನಾಗಿರುವುದಿಲ್ಲ. ಹಾಗಾಗಿ ನಾನು ಈ ಕ್ಷಮೆಯನ್ನು ಅನುಸರಿಸುತ್ತೇನೆ, ಇದನ್ನು ನಾನು ಮೀರಲಾರೆ. ಧೃತರಾಷ್ಟ್ರನ ಪುತ್ರ ದುರ್ಯೋಧನ ಈ ನಮ್ಮ ವನವಾಸ ಅಜ್ಞಾತವಾಸಗಳು ಆದ ನಂತರ ನಮಗೆ ಮರಳಿ ರಾಜ್ಯವನ್ನು ಹಿಂತಿರುಗಿಸುತ್ತಾನೆ ಎನ್ನುವ ಭರವಸೆಯಲ್ಲಿ ನಾನು ಇದ್ದೇನೆ ಎಂದು ಧರ್ಮರಾಯ ನುಡಿದ. ಆದರೆ ದ್ರೌಪದಿಗೆ ಈ ರೀತಿಯ ಮಾತುಗಳು ಇಷ್ಟವಾಗಲಿಲ್ಲ. ದ್ರೌಪದಿ ಮತ್ತೆ ಯುಧಿಷ್ಠಿರನಿಗೆ ಹೇಳಿದಳು, ಮಹಾರಾಜ, ಇದೇನು ನೀನು ಈ ರೀತಿಯ ಮಾತುಗಳನ್ನು ಆಡುತ್ತಿದ್ದೀ? ನಿನ್ನ ತಂದೆಯಾಗಲಿ ತಾತನಾಗಲಿ ಈ ರೀತಿಯಲ್ಲಿ ಬರಲಿಲ್ಲ, ಅವರು ಹಿಡಿದ ಮಾರ್ಗಗಳೇ ಬೇರೆ. ಮಹಾರಾಜ, ನೀನು ಮಹಾಧರ್ಮಿಷ್ಠ, ಧರ್ಮವನ್ನೇ ಅನುಸರಿಸುವವನು. ಸರಿ, ನೀನು ಚಕ್ರವರ್ತಿಯಾದಾಗಲೂ ಅನೇಕ ಯಾಗ ಯಜ್ಞಾದಿಗಳನ್ನು ಮಾಡಿದ್ದೀರಿ. ರಾಜಸೂಯ ಯಾಗದಂತಹ ವಿಶೇಷವಾದ ಯಜ್ಞವನ್ನು ಸಹ ನೀನು ಮಾಡಿದ್ದೀರಿ. ದಿನವೂ ಯಥೇಚ್ಛವಾಗಿ ದಾನ ಧರ್ಮಗಳನ್ನು ಮಾಡಿದ್ದೀರಿ. ಸಾವಿರಾರು ಬ್ರಾಹ್ಮಣರಿಗೆ, ಗೃಹಸ್ಥರಿಗೆ, ಬ್ರಹ್ಮಚಾರಿಗಳಿಗೆ, ಇತರರಿಗೆ ಎಲ್ಲರಿಗೂ ಭೋಜನಗಳನ್ನು ದಿನವೂ ನೀನು ನೀಡಿದ್ದೀರಿ. ಎಲ್ಲ ತರಹದ ಧರ್ಮ ಕಾರ್ಯಗಳನ್ನು ಮಾಡಿಕೊಂಡು ನೀನು ಬಂದಿದ್ದೀರಿ. ನೀನು ಧರ್ಮಕ್ಕೋಸ್ಕರ ರಾಜ್ಯವನ್ನು ತೊರೆಯಬಲ್ಲೆ, ನಿನ್ನ ತಮ್ಮಂದಿರನ್ನು ತ್ಯಜಿಸಬಲ್ಲೆ, ನನ್ನನ್ನೂ ಸಹ ತ್ಯಜಿಸಬಲ್ಲೆ. ನೀನು ಈ ಅರಣ್ಯಕ್ಕೆ ಬಂದ ನಂತರವೂ ಧರ್ಮವನ್ನು ಬಿಟ್ಟಿಲ್ಲ, ಧರ್ಮವನ್ನೇ ಅನುಸರಿಸಿಕೊಂಡು ಬಂದಿದ್ದೀರಿ. ಆದರೆ ನೀನು ಈ ಧರ್ಮವನ್ನು, ಕ್ಷಮೆಯನ್ನು ಅನುಸರಿಸಿಕೊಂಡು ಬಂದಿದ್ದರಿಂದ ಏನಾಗಿದೆ ಮಹಾರಾಜ? ನೀನು ಇನ್ನೂ ಈ ದುಸ್ಥಿತಿಯಲ್ಲೇ ಇದ್ದೀರಿ. ನಿನ್ನ ಸೋದರರು ಈ ಸಂಕಟದಲ್ಲಿ ಇರಬೇಕಾಗಿದೆ, ನಾನೂ ಸಹ ಈ ಸಂಕಟದಲ್ಲಿಯೇ ಬದುಕಬೇಕಾಗಿದೆ. ಧರ್ಮವನ್ನು ರಕ್ಷಿಸಿದವನನ್ನು ಧರ್ಮ ರಕ್ಷಿಸುತ್ತದೆ, ಧರ್ಮೋ ರಕ್ಷತಿ ರಕ್ಷಿತಃ ಎನ್ನುವ ಮಾತಿದೆ. ಆದರೆ ನಿನ್ನನ್ನು ಧರ್ಮ ಎಲ್ಲಿ ರಕ್ಷಿಸಿದೆ ಮಹಾರಾಜ? ಧರ್ಮವನ್ನು ಮಾಡದ ಆ ದುಷ್ಟ ಕುತಂತ್ರಿ ದುರ್ಯೋಧನ ಎಲ್ಲ ರೀತಿಯ ರಾಜ ವೈಭೋಗಗಳನ್ನು, ಸುಖವನ್ನು ಅನುಭವಿಸುತ್ತಿದ್ದಾನೆ. ನಾವಾದರೆ ಈ ವನವಾಸದಲ್ಲಿ ಇದ್ದೇವೆ, ಇದರಿಂದ ಏನು ಫಲ ಬಂದಂತಾಯಿತು? ದೇವತೆಗಳು, ಪರಮೇಶ್ವರ, ದೇವರ ದೇವ ಅವರು ಈ ಧರ್ಮವನ್ನು ಮಾಡಿದವರಿಗೆ ಒಳ್ಳೆಯದನ್ನು ಮಾಡುತ್ತಾರೆ ಎನ್ನುವುದಿದೆ. ಆದರೆ ಈಗ ನಮಗೆ ಯಾವ ರೀತಿ ಒಳ್ಳೆಯದಾಗಿದೆ? ಆ ದುರ್ಯೋಧನನಿಗೆ ಒಳ್ಳೆಯದಾಗಿದೆ ಮಹಾರಾಜ. ಈಗ ನಾವು ಆ ಪರಮೇಶ್ವರನನ್ನೇ ಪಕ್ಷಪಾತಿ ಎಂದು ಕರೆಯಬಹುದೇನೋ ಎಂದಳು ದ್ರೌಪದಿ. ಯುಧಿಷ್ಠಿರ ಇದನ್ನೂ ಸಹ ಸಮಾಧಾನದಿಂದಲೇ ಕೇಳಿದ. ಮತ್ತೆ ಅದೇ ರೀತಿ ಅಷ್ಟೇ ಖಚಿತವಾಗಿ ಮುಗುಳ್ನಗುತ್ತಾ ಹೇಳಿದ, ಪ್ರಿಯ ದ್ರೌಪದಿ, ನೀನು ಈಗ ನಾಸ್ತಿಕಳಂತೆ ಮಾತನಾಡುತ್ತಿದ್ದೀಯ. ನಾನು ಧರ್ಮವನ್ನು ಅನುಸರಿಸುತ್ತಿದ್ದೇನೆ ನಿಜ. ನಾನು ಸ್ಮೃತಿಗಳಲ್ಲಿ ಒಬ್ಬ ಗೃಹಸ್ಥ
ಗೃಹಸ್ಥಾಶ್ರಮದಲ್ಲಿ ಏನನ್ನು ಮಾಡಬೇಕು ಅದೆಲ್ಲವನ್ನು ನಾನು ಮಾಡುತ್ತಿದ್ದೆ. ಅದು ಯಾಗ, ಯಜ್ಞ, ಈ ದಾನ ಯಾವುದೇ ಆಗಿರಬಹುದು, ಅವುಗಳೆಲ್ಲವನ್ನು ನಾನು ಪರಿಪಾಲಿಸುತ್ತಲೇ ಇದ್ದೇನೆ. ಇದು ದ್ರೌಪದಿ ನನಗೆ ಸಹಜವಾಗಿ ಬಂದಿದೆ. ಇದು ನನ್ನ ಸ್ವಭಾವವೇ ಆಗಿ ಹೋಗಿದೆ. ಆದರೆ ನಾನು ಧರ್ಮ ಪರಿಪಾಲನೆಗಾಗಿ ಅದರಿಂದ ಫಲಗಳನ್ನು ಅಪೇಕ್ಷಿಸುತ್ತಿಲ್ಲ ದ್ರೌಪದಿ. ನಾವು ಮಾಡಿದ ಕಾರ್ಯಕ್ಕೆ ಫಲಗಳನ್ನು ಅಪೇಕ್ಷಿಸಿದರೆ ಅದು ವ್ಯಾಪಾರಿ ಮನೋಭಾವವಾಗುತ್ತದೆ. ಅದರಿಂದ ಫಲಗಳು ಸಹ ಕಡಿಮೆಯಾಗುತ್ತದೆ ದ್ರೌಪದಿ. ಇತ್ತೀಚೆಗೆ ಮಾರ್ಕಾಂಡೇಯ ಮಹರ್ಷಿಗಳು ಚಿರಂಜೀವಿಗಳು ಬಂದಿರುವುದನ್ನು ನೀನೇ ನೋಡಿದೆ. ಆ ಮಾರ್ಕಾಂಡೇಯ ಮಹರ್ಷಿಗಳಾಗಲಿ ಅಥವಾ ವ್ಯಾಸ ಮಹರ್ಷಿಗಳಾಗಲಿ, ವ್ಯೋಮೇಶರಾಗಲಿ, ನಾರದರಾಗಲಿ, ಅಗಸ್ತ್ಯರಾಗಲಿ, ವಸಿಷ್ಠರಾಗಲಿ, ಅವರು ಧರ್ಮ ಪರಿಪಾಲನೆಯಲ್ಲೇ ಬಂದವರು. ಹಾಗಾಗಿ ಅವರಿಗೆ ಒಬ್ಬರಿಗೆ ಅನುಗ್ರಹ ಮಾಡುವುದಕ್ಕೆ ಅಂದರೆ ವರಗಳನ್ನು ಕೊಡುವುದಕ್ಕೆ ಸಹ ಶಕ್ತಿ ಇದೆ. ಅದೇ ರೀತಿ ಒಬ್ಬರಿಗೆ ಶಾಪವನ್ನು ಕೊಡುವುದಕ್ಕೆ ಸಹ ಶಕ್ತಿ ಇದೆ. ಈ ರೀತಿ ಧರ್ಮದ ಫಲಗಳು ಇದೆ. ಅಷ್ಟೇ ಏಕೆ, ನೀನು ಮತ್ತು ನಿನ್ನ ಸೋದರ ದೃಷ್ಟದ್ಯುಮ್ನ, ನಿನ್ನ ತಂದೆ ದೃಪದ ಮಹಾರಾಜ ಮಾಡಿದ ಯಾಗದ ಫಲವಾಗಿಯೇ ನೀವಿಬ್ಬರು ಅಯೋನಿಜರಾಗಿ ಅಗ್ನಿಯಿಂದ ಬಂದವರಲ್ಲವೇ ದ್ರೌಪದಿ? ಇದಕ್ಕಿಂತ ಧರ್ಮದ ಆಧಾರ ಇನ್ನೇನು ಬೇಕು ದ್ರೌಪದಿ? ನಾವು ವಿನಾಕಾರಣ ಧರ್ಮವನ್ನೇ ಆಗಲಿ, ಪರಮೇಶ್ವರನನ್ನೇ ಆಗಲಿ ನಾವು ನಿಂದಿಸಬಾರದು, ಮೂದಲಿಸಬಾರದು ಎಂದ ಯುಧಿಷ್ಠಿರ. ಆಗ ದ್ರೌಪದಿ ಹೇಳಿದಳು, ಮಹಾರಾಜ, ನಾನು ಧರ್ಮವನ್ನೇ ಆಗಲಿ, ಈ ದೇವರನ್ನೇ ಆಗಲಿ ನಿಂದಿಸುತ್ತಲೂ ಇಲ್ಲ, ನಾನು ಅದು ಬೈಯುತ್ತಲೂ ಇಲ್ಲ. ಆದರೆ ನಾನಿರುವ ಈಗಿನ ಪರಿಸ್ಥಿತಿಯ ನೋವಿನಿಂದ ನಾನು ಈ ಮಾತುಗಳನ್ನು ಹೇಳುತ್ತಿದ್ದೇನೆ ಅಷ್ಟೇ. ಈಗಲೂ ಸಹ ಆ ನೋವಿನಿಂದಲೇ ನಾನು ಈ ಮಾತುಗಳನ್ನು ಆಡುತ್ತಿದ್ದೇನೆ. ಮಹಾರಾಜ, ನಾವು ಕರ್ಮವನ್ನು ಮಾಡಬೇಕಲ್ಲವೇ? ನಾವು ಈಗಿರುವ ದುಸ್ಥಿತಿಯಿಂದ ಅಂದರೆ ವನವಾಸದಿಂದ ಪಾರಾಗಲು ಏನು ಮಾಡಬೇಕು ಆ ಕರ್ಮವನ್ನು ನಾವು ಮಾಡಬೇಕಲ್ಲ. ಆ ಕರ್ಮವನ್ನು ಮಾಡಿದರೆ ತಾನೇ ಫಲಗಳು ದೊರೆಯುತ್ತದೆ. ನಾವು ಆ ಕರ್ಮವನ್ನೇ ಮಾಡದಿದ್ದರೆ ನಮಗೆ ಫಲವೆಲ್ಲಿ ದೊರೆಯುತ್ತದೆ? ನಾವು ಕರ್ಮವನ್ನೇ ಮಾಡದಿದ್ದರೆ ದೈವ ನಮಗೆ ಹೇಗೆ ಸಹಾಯ ಮಾಡುತ್ತದೆ? ನಾವು ಕರ್ಮವನ್ನೇ ಮಾಡದಿದ್ದರೆ ಅದು ಹೇಗೆಂದರೆ ಒಂದು ಹಸಿದ ಮಡಕೆಯನ್ನು ನೀರಿನಲ್ಲಿ ಇಟ್ಟ ಹಾಗೆ ಅದು ಅಲ್ಲಿ ವೃಥಾ ಕರಗಿ ಹೋಗುತ್ತದೆ ಅಷ್ಟೇ. ಮಹಾರಾಜ, ನಾವು ಏನಾದರೂ ಇದರಿಂದ ತಪ್ಪಿಸಿಕೊಳ್ಳುವುದಕ್ಕೆ, ಈ ವನವಾಸದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಾವು ಏನಾದರೂ ಕರ್ಮವನ್ನೇ ಮಾಡಬೇಕು. ನಾವು ವಿನಾಕಾರಣ ಸುಮ್ಮನೆ ಹೀಗೆ ದೈವದ ಮೇಲೆ ಅದನ್ನು ನಂಬಿ ಕುಳಿತುಕೊಳ್ಳಬಾರದು ಅಲ್ಲವೇ ಮಹಾರಾಜ ಎಂದು ದ್ರೌಪದಿ ಮತ್ತೆ ಯುಧಿಷ್ಠಿರನನ್ನು ಪ್ರಶ್ನಿಸಿದ. ಆಗ ಅಲ್ಲಿಯೇ ಇದ್ದ ಆ ಬಲಶಾಲಿ ಭೀಮ ಅವನು ಏನು ಹೇಳಿದ, ಇವರಿಬ್ಬರಿಗೆ ಯುಧಿಷ್ಠಿರ ಧರ್ಮರಾಯ ಏನು ಹೇಳಿದ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.